ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. 19,000 ರೂಪಾಯಿ ಗಡಿ ದಾಟಿದ ಕೊಬ್ಬರಿ ಬೆಲೆ, ಇದು ಸಾರ್ವತ್ರಿಕ ದಾಖಲೆ. ವರ್ತಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾದ ಭಾರತದ ಮಾವು ಮತ್ತಿತರ ಕೃಷಿ ಉತ್ಪನ್ನಗಳು. ಏಪ್ರಿಲ್ನಿಂದ ಗೋಧಿ ಉಗ್ರಾಣದ ಲೆಕ್ಕ ಕೊಡುವಂತೆ ತಾಕೀತು ಮಾಡಿದ ಕೇಂದ್ರ ಸರ್ಕಾರ. ಗ್ಲೈಫೋಸೇಟ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಎಂದ ಭಾರತೀಯ ಕಿಸಾನ್ ಸಂಘ. 2026ರ ಮಾರ್ಚ್ ವರೆಗೆ ಯೂರಿಯಾದ ಆಮದಿಗೆ ಅಸ್ತು ಎಂದ ಕೇಂದ್ರ ಸರ್ಕಾರ. ಮೂಡಿಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ 1 ದಿನದ ವಿಚಾರ ಸಂಕಿರಣ. ಇದೀಗ ವಾರ್ತೆಗಳ ವಿವರ. 19,000 ರೂಪಾಯಿ ಗಡಿ ದಾಟಿದ ಕೊಬ್ಬರಿ ಬೆಲೆ, ಇದು ಸಾರ್ವತ್ರಿಕ ದಾಖಲೆ. ತಿಪಟೂರು ಕೃಷಿ ಮಾರುಕಟ್ಟೆಯಲ್ಲಿ ಸೋಮವಾರ ಕೊಬ್ಬರಿಯ ಧಾರಣೆ ಕ್ವಿಂಟಾಲ್ಗೆ 19,000 ರೂಪಾಯಿ ಗಡಿ ದಾಟಿದೆ. 2014-15ರಲ್ಲಿ 19,000 ಮುಟ್ಟಿದ್ದನ್ನು ಬಿಟ್ಟರೆ ಇದುವರೆಗೂ ಸಹ ಕೊಬ್ಬರಿಗೆ ಇಷ್ಟೊಂದು ಬೆಲೆ ಬಂದಿರಲಿಲ್ಲ. ಸೋಮವಾರ ಕ್ವಿಂಟಾಲ್ ಕೊಬ್ಬರಿ 19,051 ರೂಪಾಯಿಗೆ ಮಾರಾಟವಾಗುವ ಮೂಲಕ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಮೊನ್ನೆ ಒಂದೇ ದಿನ 2,704 ಕ್ವಿಂಟಾಲ್ ಕೊಬ್ಬರಿ ಮಾರುಕಟ್ಟೆಗೆ ಬಂದಿದೆ. ಕಳೆದ ಕೆಲ ದಿನಗಳಿಂದ ಧಾರಣೆ ನಿಧಾನವಾಗಿ ಏರುತ್ತಿದೆ. ಇದು ರೈತರಿಗೆ ಸಂತಸ ತರುವ ವಿಷಯವಾಗಿದೆ. ಮಾರ್ಚ್ 13ರಂದು ಬೆಲೆ 14,000 ಇತ್ತು. ಇದು ಮಾರ್ಚ್ 20ಕ್ಕೆ 17,000 ಆಗಿತ್ತು. ಸದ್ಯಕ್ಕೆ 19,000 ರೂಪಾಯಿಯ ಗಡಿಯನ್ನು ಮುಟ್ಟಿದೆ. ಸತತ ಬರ, ನೀರಿನ ಕೊರತೆಯಿಂದ ತೆಂಗಿನ ಮರಗಳು ಒಣಗಿವೆ. ಹೊಸದಾಗಿ ಬಂದಿರುವ ಬಿಳಿ ನೊಣ ಸೇರಿದಂತೆ ಹಲವಾರು ರೋಗ ಕೀಟಗಳು ತೆಂಗಿಗೆ ಬಾಧಿಸುತ್ತಿವೆ. ರೈತರು ತೆಂಗನ್ನು ಬಿಟ್ಟು ಅಡಿಕೆಯನ್ನು ಬೆಳೆಯತೊಡಗಿದ್ದಾರೆ. ಎಳನೀರಿಗೆ ಬೇಡಿಕೆ ಹೆಚ್ಚಿರುವುದರಿಂದ ಕೊಬ್ಬರಿಗಾಗಿ ಕಾಯನ್ನು ಬಿಡುತ್ತಿಲ್ಲ. ಈ ಎಲ್ಲಾ ಕಾರಣದಿಂದ ಕೊಬ್ಬರಿಯ ಉತ್ಪಾದನೆ ಕಡಿಮೆಯಾಗಿದೆ. ಇದರ ಜೊತೆಗೆ ಉತ್ತರ ಭಾರತದಲ್ಲಿ ಕೊಬ್ಬರಿ ಮತ್ತು ತೆಂಗಿನೆಣ್ಣೆಗೆ ಬೇಡಿಕೆ ಹೆಚ್ಚಾಗಿರುವುದು ಬೆಲೆ ಏರಲು ಪ್ರಮುಖ ಕಾರಣ. ವರ್ತಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾದ ಭಾರತದ ಮಾವು ಮತ್ತಿತರ ಕೃಷಿ ಉತ್ಪನ್ನಗಳು. ಹಿಂದಿನ ವಾರ ಇಂಗ್ಲೆಂಡಿನ ಲಂಡನ್ನಲ್ಲಿ ಅಂತಾರಾಷ್ಟ್ರೀಯ ಆಹಾರ ಮತ್ತು ಪಾನೀಯ ಮೇಳವನ್ನು ಆಯೋಜಿಸಲಾಗಿತ್ತು. ವಿವಿಧ ದೇಶದ ಆಹಾರ ಮತ್ತು ಪಾನೀಯ ಉತ್ಪನ್ನಗಳನ್ನು ಅಲ್ಲಿ ಪ್ರದರ್ಶನದಲ್ಲಿಡಲಾಗಿತ್ತು. ಅಪೇಡ ಭಾರತದ ವ್ಯಾಪಾರಿಗಳು, ರೈತ ಉತ್ಪಾದಕ ಕಂಪನಿಗಳು ಮತ್ತು ಸಂಸ್ಕರಣೆದಾರರನ್ನು ಮೇಳಕ್ಕೆ ಕರೆದೊಯ್ದಿತ್ತು. ನಮ್ಮ ದೇಶದ ಒಟ್ಟು 16 ರಫ್ತುದಾರರು ತಮ್ಮ ಉತ್ಪನ್ನವನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಿದರು. ಭಾರತದ ಮಾವು, ಸಿರಿಧಾನ್ಯದಿಂದ ಮಾಡಿದ ಉತ್ಪನ್ನ, ರೆಡಿ ಟು ಕುಕ್ ಮಸಾಲೆ ಪದಾರ್ಥಗಳು ಮತ್ತು ಬಿರಿಯಾನಿ ಹಲವಾರು ವಿದೇಶಿಗರನ್ನು ಆಕರ್ಷಿಸಿವೆ. ಇನ್ನು ಪಾನೀಯ ವಿಭಾಗದಲ್ಲಿ ಭಾರತದಲ್ಲಿ ತಯಾರಾಗುವ ಓಲ್ಡ್ ಮಾಂಕ್ ಕಾಫಿ, ರಾಂಪುರ್, ಸುಲಾವ್ ಮತ್ತು ಗೋಧಾವನ್ ವೈನ್, ಜಾಮೂನ್ ಮತ್ತು ಜೈಸಲ್ಮೇರ್ ಜಿನ್ ಅನ್ನು ಆಮದು ಮಾಡಿಕೊಳ್ಳಲು ವ್ಯಾಪಾರಸ್ಥರು ಉತ್ಸಾಹ ತೋರಿದ್ದಾರೆ. ಈ ಮೇಳದ ಮೂಲಕ ವಿದೇಶಿ ವರ್ತಕರನ್ನು ಹುಡುಕಿ ಕೃಷಿ ಉತ್ಪನ್ನಗಳ ರಫ್ತನ್ನು ಹೆಚ್ಚಿಸುವ ಗುರಿ ಅಪೇಡಾದಾಗಿತ್ತು. ತನ್ನ ಗುರಿಯನ್ನು ಅಪೇಡ ಸಾಧಿಸಿದೆ ಎನ್ನಲಾಗಿದೆ. ಜಿಯೋ ಮ್ಯಾಪಿಂಗ್ ಆರಂಭಿಸಿದ ರಬ್ಬರ್ ಬೋರ್ಡ್. ಯುರೋಪ್ ಒಕ್ಕೂಟ ಅರಣ್ಯನಾಶ ಕಾಯ್ದೆಯನ್ನು ಲಾಗು ಮಾಡಿದ್ದರ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು. ಅದರ ಪ್ರಕಾರ ಯುರೋಪ್ಗೆ ಕೆಲ ಕೃಷಿ ಪದಾರ್ಥಗಳನ್ನು ರಫ್ತು ಮಾಡಬೇಕಾದರೆ ಅವುಗಳ ಮೂಲದ ಮಾಹಿತಿಯನ್ನು ನೀಡುವುದು ಕಡ್ಡಾಯ. ರಬ್ಬರ್ ಅನ್ನು ಸಹ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದರಿಂದ ರಬ್ಬರ್ನ ಮೂಲದ ಬಗ್ಗೆ ಮಾಹಿತಿ ನೀಡಲು ಸಹಕಾರಿಯಾಗಲು ತೋಟಗಳ ಜಿಯೋ ಮ್ಯಾಪಿಂಗ್ ಅನ್ನು ಮಾಡಲು ರಬ್ಬರ್ ಬೋರ್ಡ್ ಆರಂಭಿಸಿದೆ. ಮೊದಲ ಹಂತವಾಗಿ ಕೊಟ್ಟಾಯಂ ಭಾಗದಲ್ಲಿ ಸರ್ವೇಕ್ಷಣೆ ಆರಂಭವಾಗಿದೆ. ಇದನ್ನು ನಂತರದ ದಿನಗಳಲ್ಲಿ ತಿರುವನಂತಪುರಂ ಮತ್ತು ಕೋಳಿಕೋಡ್ನಲ್ಲೂ ಸಹ ನಡೆಸಲಾಗುತ್ತದೆ. ಈ ಕೆಲಸವನ್ನು ರಬ್ಬರ್ ಬೋರ್ಡ್ ತ್ರಯಂಬೋ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವಹಿಸಿದೆ. ಪಾಲಿಗಾನ್ ಮ್ಯಾಪಿಂಗ್ ಮೂಲಕ ರಬ್ಬರ್ನ ಮೂಲದ ಬಗ್ಗೆ ಸಂಪೂರ್ಣ ಅಂಕಿಅಂಶ ಮಾಹಿತಿಯನ್ನು ನೀಡುವ ಜವಾಬ್ದಾರಿ ಈ ಕಂಪನಿಯದ್ದಾಗಿರುತ್ತದೆ. ರಬ್ಬರ್ ಬೋರ್ಡ್ನ ಈ ನಡೆಯಿಂದ ಯುರೋಪ್ಗೆ ರಬ್ಬರ್ ಮತ್ತು ರಬ್ಬರ್ನ ಪದಾರ್ಥಗಳನ್ನು ರಫ್ತು ಮಾಡಲು ಅನುವಾಗಲಿದೆ. ಏಪ್ರಿಲ್ನಿಂದ ಗೋಧಿ ಉಗ್ರಾಣದ ಲೆಕ್ಕ ಕೊಡುವಂತೆ ತಾಕೀತು ಮಾಡಿದ ಕೇಂದ್ರ ಸರ್ಕಾರ. ತನ್ನ ಬಳಿಯಿರುವ ಗೋಧಿಯನ್ನು ಕೇಂದ್ರ ಸರ್ಕಾರ ಹರಾಜು ಹಾಕಲು ಆರಂಭಿಸಿತ್ತು. ಈ ಸಮಯದಲ್ಲಿ ಗೋಧಿಯ ಉಗ್ರಾಣದ ಮಿತಿಯನ್ನು 1,000 ಟನ್ಗೆ ಏರಿಸಲಾಗಿತ್ತು.
ಆದರೆ ಹರಾಜನ್ನು ನಿಲ್ಲಿಸಿದ ನಂತರ ಮಿತಿಯನ್ನು 250 ಟನ್ಗೆ ಇಳಿಸಲಾಗಿತ್ತು. ಈ ಮಿತಿ 2025ರ ಮಾರ್ಚ್ ವರೆಗೆ ಲಾಗುವಾಗಲಿತ್ತು. ಇದೀಗ ಗೋಧಿಯ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಕೆಲ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಗೋಧಿಯ ಸಂಗ್ರಹಣಾ ಮಿತಿಯನ್ನು ಹೆಚ್ಚಿಸದೆ ನಿಗದಿಯಂತೆ 250 ಟನ್ಗೆ ಇರಿಸಿರುವುದು ಮೊದಲನೆಯ ನಿರ್ಧಾರ. ಇನ್ನು ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಪ್ರತಿ ವಾರ ತಪ್ಪದೆ ಗೋಧಿಯ ಉಗ್ರಾಣದ ಲೆಕ್ಕ ಕೊಡುವಂತೆ ತಾಕೀತು ಮಾಡಿರುವುದು ಎರಡನೆಯ ನಿರ್ಧಾರ. ಸರ್ಕಾರದ ಈ ಆದೇಶದಿಂದ ಗೋಧಿಯ ಅಕ್ರಮ ಸಂಗ್ರಹಣೆ ತಪ್ಪಲಿದೆ. ಜೊತೆಗೆ ಮುಂಬರಲಿರುವ ದಿನಗಳಲ್ಲಿ ದರ ಒಮ್ಮೆಲೆ ಏರುವುದು ತಪ್ಪಲಿದೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಗ್ಲೈಫೋಸೇಟ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಎಂದ ಭಾರತೀಯ ಕಿಸಾನ್ ಸಂಘ. ಗ್ಲೈಫೋಸೇಟ್ ರಾಸಾಯನಿಕದಿಂದ ಮನುಷ್ಯ ಮತ್ತು ಪರಿಸರದ ಮೇಲಾಗುತ್ತಿರುವ ಹಾನಿಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ. 2020ರಲ್ಲೇ ಇದರ ಬಳಕೆಯನ್ನು ನಿಷೇಧಿಸಿ ಎನ್ನುವ ಕೂಗುಗಳು ಕೇಳಿ ಬಂದಿದ್ದವು. ಹಲವಾರು ರೈತ ಸಂಘಟನೆಗಳು, ಕೃಷಿ ತಜ್ಞರು ಈ ರಾಸಾಯನಿಕದ ಹಾನಿಯ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದವು. ಇದೆಲ್ಲದರ ಪರಿಣಾಮವಾಗಿ 2022ರಲ್ಲಿ ಕೇಂದ್ರ ಸರ್ಕಾರ ಗ್ಲೈಫೋಸೇಟ್ ಬಳಕೆಯ ಮೇಲೆ ನಿರ್ಬಂಧವನ್ನು ಹೇರಿತ್ತು. ಸದ್ಯಕ್ಕೆ ಈ ರಾಸಾಯನಿಕವನ್ನು ಚಹಾ ತೋಟಗಳಲ್ಲಿ ಮತ್ತು ಚಹಾದ ಸುತ್ತಮುತ್ತ ಇರುವ ಹೊಲಗಳಲ್ಲಿ ಮಾತ್ರ ಬಳಸಬಹುದು ಎನ್ನುವ ನಿಯಮವಿದೆ. ಕೀಟ ನಿಯಂತ್ರಕ ಅಧಿಕಾರಿಗಳಿಗೆ ಮಾತ್ರ ಈ ಕಳೆನಾಶಕವನ್ನು ಬಳಸಲು ಅನುಮತಿಯನ್ನು ಸರ್ಕಾರ ನೀಡಿದೆ. ಆದರೆ ಉಳಿದೆಲ್ಲ ನಿಷೇಧಿತ ರಾಸಾಯನಿಕಗಳಂತೆ ಗ್ಲೈಫೋಸೇಟ್ ಸಹ ಹೊರಗಡೆ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ರೈತರಿಗೆ ಸಿಗುತ್ತಿದೆ. ಇದರಿಂದ ರೈತ ಮತ್ತು ಗ್ರಾಹಕ ಇಬ್ಬರ ಆರೋಗ್ಯ ಹದಗೆಡುತ್ತಿದೆ. ಇದು ಕ್ಯಾನ್ಸರ್ ಕಾರಕ ಎನ್ನುವುದು ಸಾಬೀತಾದ ಸತ್ಯ. ಆದ ಕಾರಣ ಇದರ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಭಾರತೀಯ ಕಿಸಾನ್ ಸಂಘ ಕೇಂದ್ರ ಸರ್ಕಾರವನ್ನು ಕೋರಿಕೊಂಡಿದೆ. ಮಸಾಲೆ ಪರಿಮಳದ ಬೆಲ್ಲವನ್ನು ಮಾರುಕಟ್ಟೆಗೆ ತಂದ IISR. ಮಾರುಕಟ್ಟೆಯಲ್ಲಿ ಸಾವಯವ ಬೆಲ್ಲಕ್ಕೆ ಉತ್ತಮ ಬೇಡಿಕೆ ಬಂದಿದೆ. ಇದರ ಲಾಭವನ್ನು ಪಡೆಯಲು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ನಿರ್ಧರಿಸಿದೆ. ಸುಲಭವಾಗಿ ನೀರಿನಲ್ಲಿ ಕರಗಬಲ್ಲ ಸಂಪೂರ್ಣ ಸಾವಯವದಲ್ಲಿ ತಯಾರಿಸಿದ ಬೆಲ್ಲವನ್ನು ಸಂಸ್ಥೆ ಮಾರುಕಟ್ಟೆಗೆ ಪರಿಚಯಿಸ ಹೊರಟಿದೆ. ಸಾಮಾನ್ಯವಾಗಿ ಸಿಗುವ ಬೆಲ್ಲದ ದೊಡ್ಡ ದೊಡ್ಡ ತುಂಡುಗಳ ಬದಲಿಗೆ ಇವು 4 ಗ್ರಾಂ ತೂಗುವ ಚಿಕ್ಕ ಚಿಕ್ಕ ತುಣುಕುಗಳಾಗಿರಲಿವೆ. 150 ಮಿಲಿಲೀಟರ್ ನೀರಿಗೆ ಒಂದು ತುಂಡನ್ನು ಬೆರೆಸಿ ಚಹಾ ಅಥವಾ ಕಾಫಿ ಮಾಡಿ ಕುಡಿಯಬಹುದು. ಗ್ರಾಹಕರಿಗೆ ಬಳಸಲು ಸುಲಭವಾಗುವ ಈ ಬೆಲ್ಲ ಕಡಿಮೆ ಆರ್ದ್ರತೆಯನ್ನು ಹೊಂದಿರುತ್ತದೆ. ಅಂದರೆ ಒಮ್ಮೆ ಪ್ಯಾಕೆಟ್ ಅನ್ನು ತೆರೆದರೆ ಸುಮಾರು 8 ತಿಂಗಳವರೆಗೆ ಇವನ್ನು ಉಪಯೋಗಿಸಬಹುದು. IISR ಈ ಬೆಲ್ಲಗಳನ್ನು ಮಾಡುವಾಗ ಉತ್ಕೃಷ್ಟ ಸಾಂಬಾರು ಪದಾರ್ಥಗಳ ತೈಲವನ್ನು ಸಹ ಸೇರಿಸಿದೆ. ಇದರಿಂದ ಈ ಬೆಲ್ಲದ ತುಂಡುಗಳು ಮಸಾಲೆ ಪರಿಮಳವನ್ನು ಹೊಂದಿರಲಿವೆ. ಈ ವೈಶಿಷ್ಟ್ಯದಿಂದ ಇದು ಹೆಚ್ಚಿನ ಗ್ರಾಹಕರನ್ನು ಸೆಳೆಯಲಿದೆ ಎನ್ನುವ ಲೆಕ್ಕಾಚಾರ IISR ನದ್ದು.
2026ರ ಮಾರ್ಚ್ ವರೆಗೆ ಯೂರಿಯಾದ ಆಮದಿಗೆ ಅಸ್ತು ಎಂದ ಕೇಂದ್ರ ಸರ್ಕಾರ. ಭಾರತ ಯೂರಿಯಾ ಗೊಬ್ಬರದ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಿದೆ. ಆದರೆ ಸದ್ಯದ ಮಟ್ಟಿಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆಗಳನ್ನು ಪೂರೈಸಲು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗುವ ಅನಿವಾರ್ಯತೆ ಇದೆ. ಸದ್ಯದ ಮಟ್ಟಿಗೆ ಭಾರತ ಸರ್ಕಾರದ ಪರವಾಗಿ ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್, ರಾಷ್ಟ್ರೀಯ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಮತ್ತು ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಗಳು ಯೂರಿಯಾವನ್ನು ಆಮದು ಮಾಡಿಕೊಳ್ಳುತ್ತಿವೆ. ಈ ಕಂಪನಿಗಳಿಗೆ ಸರ್ಕಾರ ನೀಡಿದ್ದ ಪರವಾನಗಿ ಮಾರ್ಚ್ 31ಕ್ಕೆ ಮುಗಿಯುತ್ತಿತ್ತು. ಆದರೆ ಸದ್ಯದ ಮಟ್ಟಿಗೆ ನಮ್ಮ ದೇಶದ ಉತ್ಪಾದನಾ ಸಾಮರ್ಥ್ಯ ಮತ್ತು ಬೇಡಿಕೆಯ ನಡುವಿನ ಹೆಚ್ಚಿನ ಅಂತರವನ್ನು ಗಮನಿಸಿ ಕೇಂದ್ರ ಸರ್ಕಾರ ಮಾರ್ಚ್ 2026ರವರೆಗೆ ಈ ಯೂರಿಯಾವನ್ನು ಆಮದು ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಮೂಡಿಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಒಂದು ದಿನದ ವಿಚಾರ ಸಂಕಿರಣ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ ಹಾಗೂ ಗೋಡಂಬಿ ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿ ಇವರ ಸಹಯೋಗದಲ್ಲಿ ಒಂದು ದಿನದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ವಿಷಯ: ಪಶ್ಚಿಮ ಘಟ್ಟಗಳ ಸುಸ್ಥಿರ ಪರಿಸರಕ್ಕಾಗಿ ವೈಜ್ಞಾನಿಕ ಕೋಕೋ ಕೃಷಿ. ಸ್ಥಳ: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮೂಡಿಗೆರೆ. ದಿನಾಂಕ 27 ಮಾರ್ಚ್ 2025ರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಕೋಕೋ ಬೆಳೆಗಿರುವ ಅವಕಾಶ, ಬೇಸಾಯ ಪದ್ಧತಿ, ಅಂತರ ಬೆಳೆಯಾಗಿ ಬೆಳೆಯುವ ಪರಿ ಮತ್ತು ಮಾರುಕಟ್ಟೆಯ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರು ಮಾಹಿತಿ ನೀಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.